ಮಂತ್ರಿ ಸೈನ್ಯಾಧ್ಯಕ್ಷರೇ. ಪ್ರಭು. ಅರನ ಕೃಪೆಯಿಂದ, ಶಂಕರನ ಕೃಪೆಯಿಂದ, ಅರನ ಕೃಪೆಯಿಂದ, ಶಂಕರನ ಕೃಪೆಯಿಂದ ಪುರ ನಿವಾಸಿಗಳ ಋಷದಿಂ ಬಾಳ್ವರೇ. ಸಚಿವ ಸೈನ್ಯಾದಿ ವೀರರೇ ಹರನ ಕೃಪೆಯಿಂದ, ಶಂಕರನ ಕೃಪೆಯಿಂದ ಪುರ ನಿವಾಸಿಗಳ ಋಷದಿಂ ಬಾಳ್ವರೇ. ಸತ್ಯ ಧರ್ಮದಿ ನಡೆದು ನಿತ್ಯವೂ ನಿರಂಜನಾಭನ. ಮಂತ್ರಿ ಸೈನ್ಯಾಧ್ಯಕ್ಷರೇ. ಪ್ರಭು. ಸತ್ಯ ಧರ್ಮದಿ ನಡೆದು ನಿತ್ಯವೂ ನಿರಂಜನಾಭನ ಸ್ಮರಿಸಿ ನಾಡಿಗೆ ಶುಭವ ಕೋರಿ, ಸ್ಮರಿಸಿ ನಾಡಿಗೆ ಶುಭವ ಕೋರಿ ಶಾಂತಿಯಿಂದಿಯರ ಪ್ರಜೆಗಳು ಹರನ ಕೃಪೆಯಿಂದ, ಶಂಕರನ ಕೃಪೆಯಿಂದ ಪುರ ನಿವಾಸಿಗಳ ಋಷದಿಂ ಬಾಳ್ವರೇ. ನ್ಯಾಯ ಮಾರ್ಗದಿ ನಡೆದು ನಾಡ ಕೀರ್ತಿಗಾಗಿ ದುಡಿದು. ಮಂತ್ರಿ ಸೈನ್ಯಾಧ್ಯಕ್ಷರೇ. ಪ್ರಭು. ನ್ಯಾಯ ಮಾರ್ಗದಿ ನಡೆದು ನಾಡ ಕೀರ್ತಿಗಾಗಿ ದುಡಿದು ಜಯ ಪತಾಕೆಯ ಬಿರುದು ಗಳಿಸಿ, ಜಯ ಪತಾಕೆಯ ಬಿರುದು ಗಳಿಸಿ ಶೌರ್ಯದಿಂ ಶ್ರಮಿಸುತ್ತಿರುವರೆ ಹರನ ಕೃಪೆಯಿಂದ, ಶಂಕರನ ಕೃಪೆಯಿಂದ ಪುರ ನಿವಾಸಿಗಳ ಋಷದಿಂ ಬಾಳ್ವರೇ. ಅರುಷದಿಂ ಬಾಳ್ವರೇ. ಮಂತ್ರಿ. ಪ್ರಭು. ಐಶ್ವರ್ಯ ಅಟ್ಟಾಸದಿಂದಲೂ, ಧೈರ್ಯ ಶೌರ್ಯ ಚಾತುರ್ಯತೆಯಿಂದಲೂ, ಸಮಸ್ತ ರಾಜರಿಂದಲೂ ಕಪ್ಪ ಕಾಣಿಕೆಯನ್ನು ಪಡೆದು ಕ್ಷೇಮದಿಂದ ರಾಜ್ಯವಾಳಿದ ನನ್ನ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳು ಸುಖದಿಂದ ಬಾಳುತ್ತಿರುವರೆ ಅದನ್ನು ಚೆನ್ನಾಗಿ ವಿವರಿಸಿ. ಅಪ್ಪಣ ಪ್ರಭು. ದಿನ ಪಾಲನೆ ಚಿಂತೆ ಮಾಡ್ಬೋದೆಂದು, ದಿನ ಪಾಲನೆ ದಿನ ಪಾಲನೆ ಚಿಂತೆ ಮಾಡ್ಬೋದೆಂದು, ದಿನ ಪಾಲನೆ ನಿರುತ ನಿಮ್ಮ ಗುಣವ ದಾನದಿಂದ ಪೊಗಳೆ. ರಾಜೇಂದ್ರ. ನಿರುತ ನಿಮ್ಮ ಗುಣವ ದಾನದಿಂದ ಪೊಗಳೆ, ನಿರುತ ನಿಮ್ಮ ಗುಣವ, ನಿರುತ ನಿಮ್ಮ ಗುಣವ ದಾನದಿಂದ ಪೊಗಳೆ. ಸಾನುರಾಗದಿಂದ, ಸಾನುರಾಗದಿಂದ ಮೈಲಿ ಬಾಳುತ್ತಿರರೆ ದಿನ ಪಾಲನೆ ಚಿಂತೆ ಮಾಡ್ಬೋದೆಂದು, ದಿನ ಪಾಲನೆ. ಪ್ರಭು. ಮಂತ್ರಿ. ನಮ್ಮ ರಾಜ್ಯದಲ್ಲಿ ಬ್ರಹ್ಮ ವೈಶ್ಯ ಶೂದ್ರಾದಿಗಳು ಪರಶಿವನ ಧ್ಯಾನದಲ್ಲಿರುವರು. ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳು ಸುಖದಿಂದ ಬಾಳುತ್ತಿರುವರು ಪ್ರಭು. ಸತ್ಯ ಸತ್ಯ ಮಂತ್ರಿಗಳೇ, ನಿಮ್ಮ ನುಡಿಗಳಿಗೆ ನಾನು ಸಂತೋಷನಾದೆನು. ಆದರೂ ರಾಜನಾದ ನನಗೆ ಯಾವಾಗಲೂ ನೆರೆಹೊರೆಯವರ ಕಡೆಗೂ ಗಮನವಿರಬೇಕಲ್ಲವೇ? ದಂಡನಾಯಕರೇ, ನಿಮ್ಮ ಕಾರ್ಯದ ವೈಖರಿ ಯಾವ ರೀತಿ ಇರುವುದು ಅದನ್ನು ವಿವರಿಸಿ. ಅಪ್ಪಣ ಪ್ರಭು. ದರಳಪ ಬಿಡು ಬಿಡು ಚಿಂತೆಯೋ, ದರಳಪ ಬಿಡು ಬಿಡು ಚಿಂತೆಯೋ, ದರಳಪ ಬಿಡು ಬಿಡು ಚಿಂತೆಯೋ, ಕಡುಬುರಿಸುವ ವೈರಿಯೋ, ದರಳಪ ಬಿಡು ಬಿಡು ಚಿಂತೆಯೋ. ಬಲೆ ಬಲೆ ಸೈನ್ಯಾಧ್ಯಕ್ಷರೇ. ಅಟ್ಟ ಔಷಧಿ ಬೆಟ್ಟುವ ಸಮರ ಕೊಟ್ಟುವೆ ನೀಗ ಸೈನ್ಯಾಧ್ಯಕ್ಷರೇ. ಅಟ್ಟ ಔಷಧಿ ಬೆಟ್ಟುವ ಸಮರ ಕೊಟ್ಟುವೆ ನೀಗ ಭ್ರಷ್ಟರೇನ ರದಿಯ ನಟ್ಟಿ ಪುಡಿ ಪುಡಿಗೆ ತುಂಡ ಮುಂಡಗಳ ತುಂಡು ಕೈಯುವೆ.
ರುಂಡ ಮುಂಡಗಳ ತುಂಡು ಕೈಯುವೆ ಧರಣಿಪ ಬಿಡು ಬಿಡು ಚಿಂತೆಯ ಧರಣಿಪ ಬಿಡು ಬಿಡು ಚಿಂತೆಯ ಧರಣಿಪ ಬಿಡು ಬಿಡು ಚಿಂತೆಯ ನೆರೆ ಹೊರೆಯುವ ಭಯ ಯಾರಿಗೆ ಪ್ರಭು ಭಯ ದಿನವಿಡೀ ದಿಕ್ಕು ದಿಕ್ಕುಗಳಲ್ಲಿ ಸಂಚರಿಸಿ ಎದುರಾದ ಒಡಲನ್ನು ಅರಸಿ ಕಾಲ ಭೈರವನಂತೆ ಕೆರೆದು ನಿಂತಿರುವ ಈ ಧಳಾದಿ ನಾಯಕನ ಪರಾಕ್ರಮ ಸುಲಭ ಎಂದು ತಿಳಿದೆಯ ಪ್ರಭು ಪರಾಕ್ರಮಶಾಲಿಗಳಾದ ದಂಡ ನಾಯಕರೇ ಪ್ರಭು ನಮ್ಮ ರಾಜ್ಯಾಳ್ವಿಕೆಯಲ್ಲಿ ನಿಮ್ಮಂತ ನಿಷ್ಠಾವಂತ ಸಚಿವರು ಇರುವಾಗ ಯಾವ ಚಿಂತೆಯೂ ಬಾರದು. ಮಂತ್ರಿ ಸೇನಾಧ್ಯಕ್ಷರೇ ಪ್ರಭು ಧನ್ಯ ಧನ್ಯನಾದೆನು ಇದರ ಎಳ್ಳು ಧನ್ಯ ಧನ್ಯನಾದೆನು ಧನ್ಯ ಧನ್ಯನಾದೆನು ಇದರ ಎಳ್ಳು ಧನ್ಯ ಧನ್ಯನಾದೆನು. ಮಂತ್ರಿ ಪ್ರಭು ಮಂತ್ರಿ ವರ್ಯನೆ ನಿಮ್ಮ ಉತ್ತಮ ನುಡಿ ಕೇಳಿ. ಮಂತ್ರಿ ವರ್ಯನೆ ನಿಮ್ಮ ಉತ್ತಮ ನುಡಿ ಕೇಳಿ ಪರಮ ಸಂತೋಷದಿ ನಾದನ್ಯನಾದೆನು ಪರಮ ಸಂತೋಷದಿ ನಾದನ್ಯನಾದೆನು ಧನ್ಯ ಧನ್ಯನಾದೆನು ಇದರ ಎಳ್ಳು ಧನ್ಯ ಧನ್ಯನಾದೆನು. ಸೇನಾಧ್ಯಕ್ಷರೇ ಸೈನ್ಯಾಧ್ಯಕ್ಷರೇ ನಿಮ್ಮ ಸೈನ್ಯದ ಪರಿಕೇಳಿ. ಸೈನ್ಯಾಧ್ಯಕ್ಷರೇ ನಿಮ್ಮ ಸೈನ್ಯದ ಪರಿಕೇಳಿ ಪರಮ ಸಂತೋಷದಿ ನಾದನ್ಯನಾದೆನು ಪರಮ ಸಂತೋಷದಿ ನಾದನ್ಯನಾದೆನು ಧನ್ಯ ಧನ್ಯನಾದೆನು ಇದರ ಎಳ್ಳು ಧನ್ಯ ಧನ್ಯನಾದೆನು. ಮಂತ್ರಿ ಸೇನಾಧ್ಯಕ್ಷರೇ ಪ್ರಭು ನಿಮ್ಮಂತ ನಿಷ್ಠಾವಂತ ಸಚಿವರು ಇರುವಾಗ ನಮಗೆ ಯಾವ ಚಿಂತೆಯೂ ಬಾರದು. ನಿಮ್ಮ ಪೀಠದಲ್ಲಿ ಅಲಂಕರಿಸಿ. ಯಾರಲ್ಲಿ ಮಂತ್ರಿ ಸೇನಾಧ್ಯಕ್ಷರೇ ಅಂದದ ಶಿಲೆಗಳು ನಲಿದಾಡಿವೆ ಅಂದದ ಶಿಲೆಗಳು ನಲಿದಾಡಿವೆ ಅದರ ತಣ್ಣೀರ ಪರಿಮಳ ಹೂ ಬಿರಿದು ಅಂದದ ಶಿಲೆಗಳು ನಲಿದಾಡಿವೆ ಅದರ ತಣ್ಣೀರ ಪರಿಮಳ ಹೂ ಬಿರಿದು ಅಂದದ ಶಿಲೆಗಳು ನಲಿದಾಡಿವೆ. ಮೋಹಿನಿ ಎನ್ನುವುದು ಇವಳೆಸರಲ್ಲವೇ ಮನಮೋಹ ತುಂಬಿದ ಚಲುವಲ್ಲವೇ ಮೋಹಿನಿ ಎನ್ನುವುದು ಇವಳೆಸರಲ್ಲವೇ ಮನಮೋಹ ತುಂಬಿದ ಚಲುವಲ್ಲವೇ ನಾಯಕಿಯೇ ನಿನಗೆ ಈ ಹೂವಲ್ಲವೇ ನಾಯಕಿಯೇ ನಿಮಗೆ ಈ ಹೂವಲ್ಲವೇ ನಾಯಕಿಯೇ ನಿಮಗೆ ಈ ಹೂವಲ್ಲವೇ ನನ್ನ ಮನವನ್ನು ತಣಿಸುವ ಚೆಲುವಲ್ಲವೇ ನನ್ನ ಮನವನ್ನು ನಲಿಸುವ ಚೆಲುವಲ್ಲವೇ ಅಂದದ ಶಿಲೆಗಳು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂ ಬಿರಿದು ಅಂದದ ಶಿಲೆಗಳು ನಲಿದಾಡಿವೆ.
ಮುತ್ತಿನ ಮಾಲೆಯ ಕಟ್ಟಿ ತಂದಿಹ ಎನ್ನೊಂದು ತೈ ತೈ ಎಂದು ನಾಟ್ಯವಾಡುತ್ತಾ ನಲಿವುದು ಮತ್ತೊಂದು ಮುತ್ತಿನ ಮಾಲೆಯ ಕಟ್ಟಿ ತಂದಿಗ ಎನ್ನೊಂದು ತೈ ತೈ ಎಂದು ನಾಟ್ಯವಾಡುತ್ತಾ ನಲಿವುದು ಮತ್ತೊಂದು ಮುಖದಲ್ಲಿ ಮುಖ ಬಿಟ್ಟು ಹಾರುತ್ತ ಬರುವುದು 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 ತುಂಬಿಯ ತೆರದಿ ಹಾರುತ್ತ ಬರುವುದು ತುಂಬಿಯ ತೆರದಿ ಅಂದದ ಶಿಲೆಗಳು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಗಳು ನಲಿದಾಡಿವೆ 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 ಬುದ್ಧಿ ಅಡ್ಡ ಬಿದ್ಬಿಟ್ಟ ಬುದ್ಧಿ इधर भी मकड़े मनी को बच्चे कह रहे हैं नहीं ಬುದ್ಧಿ ದ್ವಾರಪಾಲಕರು ದ್ವಾರಕ್ಕೆ ಬಂದು ಒಂದು ಮಹಿಳೆ ನಾನು ರಾಜಸ್ಥಾನಕ್ಕೆ ಹೋಗ್ಬೇಕು ಅಂತ ಕೇಳ್ತಾಳೆ ಬುದ್ಧಿ. ए राजेश के नहीं रहे इधर भी हाथ बोला रे ಇಲ್ಲಿಗೆ ಬರ್ತಾರಂತೆ ಬುದ್ಧಿ, ಕರ್ಕೊಂಬರೋಣ. ಆಕೆ ಯಾರೆಂದು ತಿಳಿಯೋಣ, ಒಳಗೆ ಬರಮಾಡಿ. ಆಯ್ತು. ಯಾಕಾ ಏ, ಥು. ಬರ್ಬೇಕು ಬರ್ಬೇಕೆಂದು ಬೋಲ್ತಾ? ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಆಗಲಿ, ತಾವು ನಡೆಯಿರಿ. ಮಹಾರಾಜರಿಗೆ ವಂದಿಸುವೆನು. ಯಾರದು? ಅಕ್ಕಂದು ಬೋಲ ಬೋಲ ಬಾ ತಾಯಿ, ಕುಳಿತುಕೋ. किधर ಯಾರು ನೀನು? ನೀನು ಬಂದ ಸಮಾಚಾರದವರು ಏನು ತಾಯಿ? ಮಹಾರಾಜರೇ, ನಾನು ಪಾಂಡವರ ಪತ್ನಿಯಾದ ದ್ರೌಪದಿ. ನಾನು ಒಂದು ಕಾರ್ಯದ ನಿಮಿತ್ತವಾಗಿ ತಮ್ಮಲ್ಲಿಗೆ ಬಂದಿರುವೆನು. ಏನು? ಪಾಂಡವರ ಪತ್ನಿ ಪಾಂಚಾಲಿಯೇ? ನೀನು ಹೊರವಳಿಲಿಗೆ ಬರಲು ಕಾರಣವೇನು ತಾಯಿ? ಒಂದು ಕಾರ್ಯದ ನಿಮಿತ್ತವಾಗಿ ಬಂದಿರುವೆನು ಮಹಾರಾಜನೇ. ಏನು? ನನ್ನಿಂದೊಂದು ಕಾರ್ಯವೇ? ಹೇಳು ತಾಯಿ, ನಡೆಸಿಕೊಡುವೆನು. ಅದನ್ನು ಹೇಳುವುದಾದರೆ ತಾವು ನನಗೆ ಕರಭಾಷೆಯನ್ನಿತ್ತರೆ ಅನಂತರ ವಿಶದವಾಗಿ ತಿಳಿಸುತ್ತೇನೆ. ಏನು? ಪ್ರಮಾಣ ಮಾಡಬೇಕೇ? ಏನಿದು? ಈಕೆಯ ನುಡಿ ಆಶ್ಚರ್ಯವಾಗಿದೆಯಲ್ಲ. ಈಕೆ ಪರಮ ಸಾಧ್ವಿಯಂತೆ ನಡೆಸಿ ಯಾವುದಾದರೂ ವಸ್ತುವನ್ನು ಅಪೇಕ್ಷಿಸಿ ಬಂದಿರಬಹುದೇ? ಅಥವಾ ಕಷ್ಟಗಳನ್ನು ತಾಳಲಾರದೆ ಏನಾದರೂ ಬೇಡಿ ಬಂದಿರಬಹುದೇ? ಮಹಾರಾಜನೇ, ಪ್ರಮಾಣವನ್ನು ಮಾಡಲು ಏಕೋ ಅನುಮಾನ ಪಡುವಂತಿದೆ. ಅನುಮಾನವೇ? ಅನುಮಾನವೇನಿಲ್ಲ. ಇದೋ ನಿನ್ನ ಕಾರ್ಯವನ್ನು ಸತ್ಯವಾಗಿ ನಡೆಸಿಕೊಡುವೆನು. ಹಾಗಾದ್ರೆ ನಾನು ಬಂದ ಕಾರ್ಯವು ಸಫಲವಾದಂತೆಯೇ ಸರಿ. ಹಾಗಾದ್ರೆ ಕೇಳಿ, ಶ್ರೀಕೃಷ್ಣ ಪರಮಾತ್ಮನನ್ನು ತಾವು ಬಲ್ಲಿರಷ್ಟೇ? ಹೌದು, ಬಲ್ಲೆನು ಆ ನಲ್ಲೆಯ ಚೋರನನ್ನು. ಏಕೆ? ಏನಾಯ್ತು ಆತನಿಗೆ? ಆತನ ಮಗನಾದ ಮನ್ಮಥನಿಗೆ ನಿಮ್ಮ ಕುಮಾರಿಯಾದ ರತಿಯನ್ನು ಕೊಟ್ಟು ಲಗ್ನ ಮಾಡಿಕೊಳ್ಳಲು ಸುಧಾ ನಾನಲ್ಲಿಗೆ ಬಂದಿರುವೆನು. ದ್ರೌಪದ, ಸಾಕು ನಿಲ್ಲಿಸು ಈ ನಿನ್ನ ನುಡಿಯನು. ನನ್ನೊಡನೆ ಏನೆಂದು ಮಾತನಾಡುತ್ತಿರುವೆ? ಸಾಕಿ ನುಡಿ ಸಹಿಸಲಾರನು ಮನದಲ್ಲಿ ನಾನು. ಸಾಕಿ ನುಡಿ ಸಾಕಿ ನುಡಿ ಸಹಿಸಲಾರನು ಮನದಳು ನಾನು. ಸಾಕಿ ನುಡಿ ಲೋಕವು ನಗುವುದು ಕೇಳಿದರೆ ನಿನ್ನೆ ವಚನ ಸಲ್ಲದು ಎನಗೆ. ಮಹಾರಾಜ, ಲೋಕವು ನಗುವುದು ಕೇಳಿದರೆ ನಿನ್ನೆ ವಚನ ಸಲ್ಲದು ಎನಗೆ. ಬಿಡು ಬಿಡು ನಿಂದೆಯ ಹಿತ ನುಡಿಗಳನ್ನು, ಬಿಡು ಬಿಡು ನಿಂದೆಯ ಹಿತ ನುಡಿಗಳನ್ನು. ಬಲ್ಲೆನು ನಾನು ಗೊಲ್ಲ ಕೃಷ್ಣನ. ಸಾಕಿ ನುಡಿ ಸಹಿಸಲಾರನು ಮನದಳು ನಾನು. ಸಾಕಿ ನುಡಿ ಸಾಕಿ ನುಡಿ ಸಾಕಿ ನುಡಿ. ಲೋಪದ, ನಿನ್ನೊಡನೆ ಮಾತನಾಡುವುದು ಏನಿದೆ? ಈ ಕಾರ್ಯವು ನಡೆಯದು. ಸುಮ್ಮನೆ ಇಲ್ಲಿಂದ ಹೊರಡು. ಇದೇನಿದು ಮಹಾರಾಜ?
ಈಗ ತಾನೇ ನಡೆಸಿಕೊಡುವೆನೆಂದು ನನಗೆ ಕರಭಾಷೆಯನ್ನಿತ್ತಿರುವಿರಿ. ಅದು ಅಲ್ಲದೆ ಅಣ್ಣನಿಗೆ ವಚನ ನೀಡಿ ಬಂದಿರುವೆನು. ಈಗ ಆಗುವುದಿಲ್ಲವೆಂದರೆ ಹೇಗೆ? ಆಲೋಚಿಸಿ ನೋಡು. ವರವಾಗಿ ಬಂದಿರುವ ಲಕ್ಷ್ಮಿಯನ್ನು ನೀನೇ ಕಳೆದುಕೊಳ್ಳುತ್ತಿರುವೆ. ಅಪಮಾನ, ಸಿರಿ ಕೊಡುವಾತ, ಬಂಧು ಬಾಂಧವರೆಂಬ ಅಭಿಮಾನವಿಡದೆ ಸೋದರ ಮಾವನನ್ನೇ ಕೈಯಾರೆ ಕೊಂದ ಘಾತುಕ, ನಾರಿ ಚೋರ, ಮಹಾಮಾಯಾವಿ, ಮೋಸಗಾರ ಆ ಗೊಲ್ಲ ಕೃಷ್ಣನ ಮಗನಿಗೆ ನಮ್ಮ ಕುಮಾರಿ ಕೊಡುವುದೇ? ಬೇಡ, ಹಠ ಮಾಡಬೇಡ, ಬೇರೆ ಏನಾದರೂ ಕೇಳಿ ನಡೆಸಿಕೊಡುವೆನು. ನಿನ್ನ ನಾಲಿಗೆಯು ಹದ್ದು ಮೀರುತ್ತಿದೆ. ಏನೋ ರಾಜನೆಂದು ಗೌರವವನ್ನು ಕೊಟ್ಟರೆ ಮಿತಿ ಮೀರಿ ಮಾತನಾಡುತ್ತಿರುವೆಯ ಮಹಾರಾಜ. ಮಾತನಾಡಿದರೆ ಏನು ಮಾಡುವೆ? ನಿನ್ನ ನೆತ್ತಿಗೇರಿದ ಪಿತ್ತವನ್ನು ಈರಿಸಿಬಿಟ್ಟೆ. ಮಂತ್ರಿ, ಮಹಾಪ್ರಭು, ರಾಜಸ್ಥಾನವೆಂಬ ಗಮನವಿಲ್ಲದ ಗರ್ಜಿಸುವ ಗೈಯಾಳಿಯನ್ನು ಸಭೆಯಿಂದ ಆಚೆ ತಳ್ಳಿ. ಕೆಲವೆಲ್ಲವೋ ಮಹಾರಾಜ, ನಿನ್ನ ಭಟರನ್ನು ಬಿಟ್ಟು ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳಿಸುವಷ್ಟು ದೊಡ್ಡವನಾದ ಏನೋ ದುರಹಂಕಾರಿ. ನಾನು ಪಾಂಡವರ ರಾಣಿ ಆಗಿದ್ದರೆ, ಶ್ರೀಕೃಷ್ಣನ ಸಹೋದರಿ ಆಗಿದ್ದರೆ ಆದಷ್ಟು ಬೇಗನೆ ಬಂದು ನಿನ್ನ ಮಗಳಾದ ರತಿಯನ್ನು ನನ್ನ ಅಳಿಯನಾದ ಮನ್ಮಥನಿಗೆ ಲಗ್ನ ಮಾಡಿಕೊಳ್ಳದೆ ಹೋದರೆ ನಾನು ಪಾಂಡವರ ರಾಣಿಯೇ ಅಲ್ಲ. ಇದೇ ಶತಸಿದ್ಧ. ತಿಳಿಯಿತೆ? ರಾಜನೆಂದು ನಿನ್ನ ಮುಖವನ್ನು ನೋಡಿದ್ದೆ, ಸಾಕಾಯ್ತು. ಛೇ, ನಿನ್ನ ಮುಖ ದರ್ಶನವನ್ನೇ ನನಗೆ ಬೇಡ. ತೊಲಗಾಚೆ. ಅಬ್ಬಾ, ಹೆಂಗಸಾದರೂ ಎಂತ ಪ್ರಚಂಡಳು. ನಾರಾಯಣ ನಾರಾಯಣ. ಕ್ಷೇಮದಿಂದಿರುವೆ ರಾಜೇಂದ್ರ? ಇನ್ನೆಲ್ಲಿ ಕ್ಷೇಮ ಪೂಜ್ಯರೇ, ಆಗಬೇಕಾದ ಮಂಗಳವೆಲ್ಲ ಹಾಗೆಯೇ ಹೋಯಿತು. ಏನಾಯ್ತು ರಾಜೇಂದ್ರ? ಅದೇ ಹೇಳಿದ್ನಲ್ಲ ಪೂಜ್ಯರೇ. ಅಲ್ಲವಯ್ಯ ದೊರೆ, ವಿಚಾರ ಏನೆಂದು ಹೇಳಿದರಲ್ಲವೇ ನನಗೆ ಅರ್ಥವಾಗುವುದು. ಅರ್ಥವೋ ವ್ಯರ್ಥವೋ, ಕೇವಲ ಕೇವಲ ಇಂಥ ಶ್ರೀಯನಿಂದ ಇಂಥ ಅಪಮಾನವೆಂದರೆ ನಾನಿಂದು ಬದುಕಿದ ಪೂಜ್ಯರೇ. ಏನು? ಓರ್ವ ಸ್ತ್ರೀಯಳಿಂದ ಅಪಮಾನವೇ? ಯಾರಿಂದ, ಎಲ್ಲಿ, ಯಾವಾಗ ಅಪಮಾನವಾಯಿತು? ಯಾರೋ ಪಾಂಡವರ ಪತ್ನಿಯಂತೆ, ಹೆಸರು ದ್ರೌಪದಿಯಂತೆ. ನಾರಾಯಣ ನಾರಾಯಣ. ಏನು ದ್ರೌಪದಿಯೇ? ನಾರಾಯಣ ನಾರಾಯಣ. ಮುಗೀತು ಮುಗೀತು ನಿನ್ನ ಕತೆ. ನಿನ್ನ ಚಿತ್ತವು ಸರಿಯಾಗಿದೆ ತಾನೇ? ಏಕೆ ಏಕೆ ಪೂಜ್ಯರೇ ಏಕೆನ್ನುವಿರಿ? ಆಕೆ ಯಾರಾದರೇನು? ಆಕೆಗೆ ಎದರಿ ಓರ್ವ ಗೊಲ್ಲನ ಸಂಬಂಧ ಬೆಳೆಸುವುದೇ? ಏಕೆ ಬೆಳೆಸಬಾರದು ರಾಜೇಂದ್ರ? ಕೃಷ್ಣನಿಗೆ ವೈರಿಯಾದವರು ಈ ಭೂಮಿಯ ಮೇಲೆ ಉಳಿದವರುಂಟೆ? ಪೂಜ್ಯರೇ, ಶಾಂತಿ ಶಾಂತಿ ಶಾಂತಿ. ಇದರಿಂದ ನಿನಗೆ ಅನರ್ಥವೇ ಸಂಭವಿಸುವುದು ಎಳ್ಳಷ್ಟು ಸಂಶಯವಿಲ್ಲ. ಏನು? ನನಗೆ ಅನರ್ಥವೇ? ಸಂಭವಿಸಲಿ, ಆದರೂ ಸರಿಯೇ. ಆದರೆ ಆ ಕುತಂತ್ರ ಸಂಬಂಧವನ್ನು ನಾನು ಬಯಸುವುದಿಲ್ಲ. ನೀನು ಬಯಸದಿದ್ದರೂ ಈ ಸಂಬಂಧವಾಗಲೇ ಬೆಳೆದು ಬೇರು ಬಿಟ್ಟಿದೆ. ಇದಕ್ಕೇನು ಮಾಡುವೆ? ಪೂಜ್ಯರೇ, ಅದು ಹೇಗೆ? ಯಾರಿಂದ ಪೂಜ್ಯರೇ? ಬೇಗ ತಿಳಿಸಿ. ಅದು ಯಾರಿಂದ ಎಂದರೆ ನಿನ್ನ ಪುತ್ರಿ ರತಿಗೂ ಮನ್ಮಥನಿಗೂ ಅಮರ ಪ್ರೇಮವಾಗಿದೆ. ಹೌದೇ? ಈ ಸಂಗತಿಯನ್ನು ನಾನು ಅರಿಯದೆ ದ್ರೌಪದಿಯನ್ನು ಮನ ಬಂದಂತೆ ಜರಿದೆ. ಈಗೇನು ಮಾಡಲಿ ಪೂಜ್ಯರೇ? ಮಾಡುವುದೇನಯ್ಯ, ಆಕೆಯಲ್ಲಿ ಕ್ಷಮೆ ಯಾಚಿಸು. ಬೇಗನೆ ಹೊರಡು. ಆಕೆ ಇಲ್ಲೇ ಎಲ್ಲೋ ಹೋಗುತ್ತಿರಬೇಕು. ಧನ್ಯ ಪೂಜ್ಯರೇ, ನಾನಿನ್ನು ಹೊರಡುವೆನು. ನಾರಾಯಣ ನಾರಾಯಣ. ನೀನೇ ನನ್ನ ಪ್ರಾಣ ರಮಾ ರಮಣ. ನೀನೇ ನನ್ನ ಪ್ರಾಣ ರಮಾ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ನಾರಾಯಣ ನಾರಾಯಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ನೀನೇ ನನ್ನ ಪ್ರಾಣ ರಮಾ ರಮಣ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಆಡುತ್ತಾ ಪಾಡುತ್ತಾ ಆಡುತ್ತಲಿರುವೆ. ಆಡುವ ಆಸೆಯು ನೀ
ನಾರಾಯಣ ನಾರಾಯಣ. ಆಡುತ್ತ ಪಾಡುತ್ತ ಆಡುತ್ತಲಿರುವೆ, ಆಡುವ ಆಸೆಯು ನೀ ಕೊಡುತ್ತಿರುವೆ, ನೀನಾಡಿಸುವೆ ನಾ ಹಾಡುತ್ತಿರುವೆ. ನಾರಾಯಣ ನಾರಾಯಣ. ನೀನಾಡಿಸುವೆ ನಾ ಹಾಡುತ್ತಿರುವೆ, ನಿನ್ನಯ ಲೀಲೆಯು ಲೋಕ ಕಲ್ಯಾಣವೇ. ನೀನೇ ನನ್ನ ಪ್ರಾಣ ರಮಾ ರಮಣ, ದೇವ ನಿನ್ನ ಧ್ಯಾನ ದಿವ್ಯಾಮೃತಪನ, ದೇವ ನಿನ್ನ ಧ್ಯಾನ ದಿವ್ಯಾಮೃತಪನ, ನೀನೇ ನನ್ನ ಪ್ರಾಣ ರಮಾ ರಮಣ, ರಮಾ ರಮಣ, ರಮಾ ರಮಣ. ನಾರಾಯಣ ನಾರಾಯಣ. ಏನು ನಿನ್ನ ಮಾಯಾ ನಾಟಕ ಶ್ರೀಯರಿ. ಮೊದಲನೇ ಯುಗದ ಕೃತಾಯುಗದಲ್ಲಿ ಜಾಲಾಕ್ಷನ ಪಾಲಾಕ್ಷಿಗಳಿಗೆ ಗುರಿಯಾಗಿ ಸುಟ್ಟು ಭಸ್ಮಗೊಂಡು ರತಿ ಮನ್ಮಥರ ಪುನರ್ವಿವಾಹದ ಕಾರ್ಯವನ್ನು ಮೂರನೇ ಯುಗದ ದ್ವಾಪರ ಯುಗದಲ್ಲಿ ಪೂರ್ಣಗೊಳ್ಳುವಂತೆ ಪ್ರೇರೇಪಿಸಿ ಏನೆಲ್ಲಾ ನಾಟಕಗಳನ್ನು ಮಾಡುತ್ತಿರುವೆ ಮಹಾನುಭಾವ. ನಾರಾಯಣ ನಾರಾಯಣ. ಮೂರು ಲೋಕಗಳ ಅಲೆಸುತ್ತಲಿರುವೆ, ಕಲಹ ಪ್ರಿಯನೆಂದು ಕರೆಯುತ್ತಲಿರುವೆ. ನಾರಾಯಣ ನಾರಾಯಣ. ಮೂರು ಲೋಕಗಳ ಅಲೆಸುತ್ತಲಿರುವೆ, ಕಲಹ ಪ್ರಿಯನೆಂದು ಕರೆಯುತ್ತಲಿರುವೆ. ಏನೇ ಬರಲಿ ನಿನ್ನಯ ಲೀಲೆ. ನಾರಾಯಣ ನಾರಾಯಣ. ಏನೇ ಬರಲಿ ನಿನ್ನಯ ಲೀಲೆ, ನಿನ್ನಯ ಲೀಲೆಯು ಲೋಕ ಕಲ್ಯಾಣವೇ. ನೀನೇ ನನ್ನ ಪ್ರಾಣ ರಮಾ ರಮಣ, ದೇವ ನಿನ್ನ ಜ್ಞಾನ ದಿವ್ಯಾಮೃತಪನ, ದೇವ ನಿನ್ನ ಧ್ಯಾನ ದಿವ್ಯಾಮೃತಪನ, ನೀನೇ ನನ್ನ ಪ್ರಾಣ ರಮಾ ರಮಣ, ರಮಾ ರಮಣ, ರಮಾ ರಮಣ. ಎಂತಹ ಕಾರ್ಯವಾಯಿತು. ತುಂಬಿದ ರಾಜ್ಯಸಭೆಯಲ್ಲಿ ಕಮಲೇಶ್ ಮಹಾರಾಜನು ನನ್ನನ್ನು ಆಡಬಾರದ ಮಾತುಗಳನ್ನಾಡಿ ನಿಂದಿಸಿದನಲ್ಲ. ಬಯಸುವುದೊಂದು ಆಗುವುದೊಂದು, ಬಯಸುವುದೊಂದು ಆಗುವುದೊಂದು, ಆಸೆಯೆಲ್ಲ ವಿಫಲ, ಆಸೆಯೆಲ್ಲ ವಿಫಲ, ಆಸೆಯೆಲ್ಲ ವಿಫಲ. ಏನು ಮಾಡಲಿ? ಏನು ಮನದ ಬಯಕೆಗಳು, ಏನೇನೋ ಮನದ ಆಸೆಗಳು,
ಏನು ಮಾಡಲಿ? ಹೇಗಾದರೂ ಮಾಡಿ ಅಣ್ಣನಿಗೆ ವಚನವನ್ನಿತ್ತು ಬಂದಿರುವೆ, ಅದನ್ನು ಸಂಪೂರ್ಣವಾಗಿ ಪೂರೈಸಲೇಬೇಕಲ್ಲವೇ? ಆದಷ್ಟು ಬೇಗನೆ ಮನ್ಮಥನಿಗೆ ರತಿಯನ್ನು ಕೊಟ್ಟು ಲಗ್ನ ಮಾಡಿಕೊಳ್ಳುವ ವಿಚಾರವಾಗಿ ನಾನು ಯೋಚಿಸಲೇಬೇಕು. ಅಯ್ಯೋ ದೈವವೇ! ಅಮ್ಮ ದ್ರೌಪದಾದೇವಿ, ನಿಲ್ಲು ತಾಯಿ, ನಿಲ್ಲು. ಯಾರದು? ಕಮಲೇಶ ಮಹಾರಾಜ. ಹೌದು ತಾಯಿ, ನಾನು ಮಾಡಿದ ಅಪರಾಧಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಬೇಡಿ ಬಂದಿರುವೆನು. ಏನು? ರಾಜ್ಯಸಭೆಯಲ್ಲಿ ನನ್ನನ್ನು ಆಡಬಾರದ ಮಾತುಗಳನ್ನಾಡಿ ನಿಂದಿಸಿ ಈಗ ಬಂದು ನನ್ನಲ್ಲಿ ಕ್ಷಮೆ ಯಾಚಿಸಲು ಬಂದಿರುವೆಯಾ? ಹೊರಟು ಹೋಗು, ನನಗೆ ಮುಖವನ್ನೇ ತೋರಬೇಡ. ಹಾಗನ್ನ ಬೇಡ ತಾಯಿ. ಅಪರಾಧವನ್ನು ಕ್ಷಮಿಸುತ್ತಾಯೇ, ಕೋಪವೇ ಎನ್ನೋಳು ದ್ರುಪದ ಸುತೆ ಕೇಳು. ಅಪರಾಧವನ್ನು ಕ್ಷಮಿಸುತ್ತಾಯೇ, ಕೋಪವೇ ಎನ್ನೋಳು ದ್ರುಪದ ಸುತೆ ಕೇಳು. ಆಡಿದ ನುಡಿಗಳ ಮನ್ನಿಸುತ್ತಾಯೇ. ಅಮ್ಮ ದ್ರೌಪದಾದೇವಿ, ಆಡಿದ ನುಡಿಗಳ ಮನ್ನಿಸುತ್ತಾಯೇ, ಹರಿಯ ಮಗನಿಗೆ ಕೊಡುವೆ ಸುತೆಯ. ಅರನ ಸಾಕ್ಷಿ ನೀಡುವೆ ಅಭಯ, ಅಪರಾಧವನ್ನು ಕ್ಷಮಿಸುತ್ತಾಯೇ, ಕೋಪವೇ ಎನ್ನೋಳು ದ್ರುಪದ ಸುತೆ ಕೇಳು. ಕೂಡಿದ ಜನರಲ್ಲಿ ನಿಂದಿಸಿದೆನು ನಾನು. ಅಮ್ಮ ದ್ರೌಪದಾದೇವಿ, ಕೂಡಿದ ಜನರಲ್ಲಿ ನಿಂದಿಸಿದೆನು ನಾನು, ಎನ್ನ ಅಪರಾಧವನ್ನು ಮನ್ನಿಸುತ್ತಾಯೇ. ಅಮ್ಮ ದ್ರೌಪದಾದೇವಿ, ಎನ್ನ ಅಪರಾಧವನ್ನು ಮನ್ನಿಸುತ್ತಾಯೇ, ಅಪರಾಧವನ್ನು ಕ್ಷಮಿಸುತ್ತಾಯೇ, ಕೋಪವೇ ಎನ್ನೋಳು ದ್ರುಪದ ಸುತೆ ಕೇಳು. ಅಮ್ಮ ಪಾರ್ಥನರಸಿ, ಸ್ವಾರ್ಥವನ್ನರಿದ ನಾನು ಮಾಡಿದ ಅಪರಾಧವನ್ನು ಮನ್ನಿಸು. ನಿನ್ನಿಷ್ಟದಂತೆಯೇ ರತಿ ಮನ್ಮಥರ ಕಲ್ಯಾಣ ಕಾರ್ಯವನ್ನು ಮುಂದುವರಿಸುತ್ತಾಯಿ. ಕಮಲೇಶ್ ಮಹಾರಾಜ, ಈಗಲಾದರೂ ಅರಿತೆ ಎಲ್ಲವೇ? ದುಡುಕಿದವರಿಗೆ ದುಗುಡವೇ ಸಾಕ್ಷಿ ಎಂಬಂತೆ. ಸರಿ ಸರಿ, ಹಾಗಾದ್ರೆ ನಾವೆಲ್ಲರೂ ಬಂದು ಮಿತ್ರರೊಡಗೂಡಿ ಆದಷ್ಟು ಬೇಗನೆ ನಿಮ್ಮ ಪಟ್ಟಣಕ್ಕೆ ಬಂದು ನಿಮ್ಮ ಮಗಳ ವಿವಾಹ ಕಾರ್ಯದಲ್ಲಿ ನಾವು ಭಾಗಿಯಾಗಬಹುದಲ್ಲವೇ? ಹಾಗೆ ಆಗಲಿ. ಸರಿ ಸರಿ, ಈ ವಿಷಯವನ್ನು ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಆದಷ್ಟು ಬೇಗನೆ ತಿಳಿಸುವೆನು. ನಾನಿನ್ನು ಬರಲಿ? ಅಮ್ಮ ದ್ರೌಪದಾದೇವಿ, ನಿಲ್ಲು. ಮಹಾರಾಜ, ಏನದು? ನನ್ನದೊಂದು ಕೋರಿಕೆ ಇದೆ, ಅದನ್ನು ಕೇಳುವೆಯಾ? ಅದೇನೋ ಹೇಳಿ. ನಮಗೆ ಇರುವುದು ಓರ್ವ ಪುತ್ರಿ, ಆದ್ದರಿಂದ ಈ ಲಗ್ನವು ನಮ್ಮ ಪಟ್ಟಣದಲ್ಲಿಯೇ ನಮ್ಮ ಮಂದಿರದಲ್ಲೇ ನಡೆಯಬೇಕೆಂದು ಬಿಡುವೆನು. ಅದಕ್ಕೇನಂತೆ? ಅಗತ್ಯವಾಗಿ ಆಗಬಹುದಲ್ಲವೇ? ಸರಿ ಸರಿ, ಇನ್ನು ನಮ್ಮ ಬಂಧು ಮಿತ್ರರೊಡಗೂಡಿ ಆದಷ್ಟು ಬೇಗನೆ ಕಮಲಾವತಿ ಪಟ್ಟಣಕ್ಕೆ ಬರುತ್ತೇವೆ. ನೀವು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ನನ್ನ ಮನಸ್ಸಿಗೀಗ ಆನಂದವಾಯಿತು ಮಹಾರಾಜ. ನಾನಿನ್ನು ಹೋಗಿ ಬರುವೆ. ರಾಜ ರಾಜಮಾತಾಂಡ ಸಮದ್ಭೂಪಾಲ ಸುಕುಮಾರ ನೌಲಿಗ ಮಹಾರಾಜರಿಗೆ ಬಹುಬರಾತ್ ಬಹುಬರಾತ್ ಬಹುಬರಾತ್. ಪೀಠವನ್ನು ಅಲಂಕರಿಸಿ ಮಹಾತ್ಮರು ಯಾರಲ್ಲಿ ನರ್ತಕಿಯನ್ನು ಬರಮಾಡಿ ತಕದಿಮ್ಮಿ ತಕ ಜಣ್ಣು ತಕದಿಮ್ಮಿ ತಕ ಜಣ್ಣು ತಕದಿಮ್ಮಿ ತಕ ಜಣ್ಣು ದಾಮ್ 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 ರುದ್ರಾಕ್ಷ ಕರಾಕ್ಷ ತಕದಿಮ್ಮಿ ತಕ ಜಣ್ಣು ತಕದಿಮ್ಮಿ ತಕ ಜಣ್ಣು ತಕದಿಮ್ಮಿ ತಕ ಜಣ್ಣು ತೈ ತೈ ತೈ
ತಗದಿನ ತಕ ಜಣ್ಣು ತಾಮ್ 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 ತಗದಿಮೆ ತಕ ಜಣ್ಣು ತೈ 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 ತಾಮ್ 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 ತೈ 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 ತಾಮ್ 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 ತೈ 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 ತಾಮ್ ತಾಮ್ ತೈ ತೈ ತಾಮ್ ತಾಮ್ ತೈ ತೈ ತಗದಿಮೆ ತಕ ಜಣ್ಣು ತಗದಿಮೆ ತಕ ಜಣ್ಣು ದಿಮೆ ತಕ ಜಣ್ಣು ದಿಮೆ ತಕ ತಾಕದ ಜಂ ತದಿದ ರಜಂ ತದಿದ ತದಿಗಿನ ತದ ಅದಿಂಗೆ ಇನ್ನ ಅದು ಅತ್ತಿಂಗಿನ ತದಿಗಿನ 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 ಕನಕಾಕ್ಷ ರುದ್ರಾಕ್ಷ ನೋಡಿಗಿರೋ ವೈಭವವನ್ನು ನಾ ಹೇಗೆ ಬಣ್ಣಿಸಲಿ ದಾನವೇಂದ್ರ ನಾ ಹೇಗೆ ಬಣ್ಣಿಸಲಿ ದಾನವೇಂದ್ರ ನಾ ಹೇಗೆ ಬಣ್ಣಿಸಲಿ ನಿನ್ನ ಲಕ್ಷಣವ ನಿನ್ನ ಸಾಹಸವ ನಿನ್ನ ಲಕ್ಷಣವ ನಿನ್ನ ಸಾಹಸವ ಶಿವನೇ ಕಂಡು ಬೆರಗಾಗಿ ನಿಂತಿರಲು ನಾ ಹೇಗೆ ಬಣ್ಣಿಸಲಿ ದಾನವೇಂದ್ರ ನಾ ಹೇಗೆ ಬಣ್ಣಿಸಲಿ ಸಮದ್ಭೂಪಾಲನ ಸುಕುಮಾರ ಸಾಗರದಂತ ಗಂಭೀರ ಸಮದ್ಭೂಪಾಲನ ಸುಕುಮಾರ ಸಾಗರದಂತ ಗಂಭೀರ ಸುಗುಣ ಸಾರ ಸದ್ವಿಚಾರ ಸುಗುಣ ಸಾರ ಸದ್ವಿಚಾರ ರಣವಿಹಾರ ವೀರ ಶೂರಮಾರ ನಾ ಹೇಗೆ ಬಣ್ಣಿಸಲಿ ದಾನವೇಂದ್ರ ನಾ ಹೇಗೆ ಬಣ್ಣಿಸಲಿ ಸಾವಿರ ಹೆಡೆಗಳ ಶೇಷನಿಗೂ ನಾಲಿಗೆ ಸಾಲದು ಕೊಂಡಾಡಲು ಸಾವಿರ ಹೆಡೆಗಳ ಶೇಷನಿಗೂ ನಾಲಿಗೆ ಸಾಲದು ಕೊಂಡಾಡಲು ನಿನಗೆ ಸಾಟಿ ಯಾರು ಇಲ್ಲ ನಿನಗೆ ಸಾಟಿ ಯಾರು ಇಲ್ಲ ಎದುರಿಸಿ ನಿಂತು ಗೆಲ್ಲುವರಿಲ್ಲ ಎದುರಿಸಿ ನಿಂತು ಗೆಲ್ಲುವರಿಲ್ಲ ಕೀರ್ತಿಲಕ್ಷ್ಮಿ ವಿಜಯಲಕ್ಷ್ಮಿ ಕೀರ್ತಿಲಕ್ಷ್ಮಿ ವಿಜಯಲಕ್ಷ್ಮಿ ದಿನವು ನಿನ್ನ ಗುಣಗಾನ ಮಾಡುತ್ತಿರೆ ನಾ ಹೇಗೆ ಬಣ್ಣಿಸಲಿ ದಾನವೇಂದ್ರ ನಾ ಹೇಗೆ ಬಣ್ಣಿಸಲಿ ನಿನ್ನ ಸಾಹಸವ ನಿನ್ನ ಲಕ್ಷಣವ ನಿನ್ನ ಸಾಹಸವ ನಿನ್ನ ಲಕ್ಷಣವ ಶಿವನೇ ಕಂಡು ಬೆರಗಾಗಿ ನಿಲ್ತಿರಲು ನಾ ಹೇಗೆ ಬಣ್ಣಿಸಲಿ ದಾನವೇಂದ್ರ ನಾ ಹೇಗೆ ನಿನ್ನ ನಾ ಹೇಗೆ ಬಣ್ಣಿಸಲಿ ನರ್ತಕಿಯರಿಗೆ ಬಹುಮಾನವನ್ನು ಕೊಟ್ಟು ಕಳಿಸಿ ಕನಕಾಕ್ಷ ರುದ್ರಾಕ್ಷ ಜ್ವಾಲ ಸಾಗರ ಕೋಲ್ವ ಎನ್ನನು ಕನಕಾಕ್ಷ ರುದ್ರಾಕ್ಷ ಜ್ವಾಲ ಸಾಗರ ಕೋಲ್ವ ಎನ್ನನು ಜ್ವಾಲ ಸಾಗರ ಕೋಲ್ವ ಎನ್ನನು ಜ್ವಾಲ ಸಾಗರ ಕೋಲ್ವ ಎನ್ನನು ಶೂಲಪಾಣಿ ಶಿವಕಿಂಕರನ ಕನಕಾಕ್ಷ ರುದ್ರಾಕ್ಷ ಶೂಲಪಾಣಿ ಶಿವಕಿಂಕರನ
ಯಾಕೆ ಬಾಳ್ವರಿ ಹರೆ ಇತರೆಯೋಳ್ ರುದ್ರಾಕ್ಷ ಕನಕಾಕ್ಷ ರಣ ಭಯಂಕರ ಪ್ರಣವರುದ್ರನ ರಣ ಭಯಂಕರ ಪ್ರಣವರುದ್ರನ ರಣ ಭಯಂಕರ ಪ್ರಣವರುದ್ರನ ಕನಕಾಕ್ಷ ರುದ್ರಾಕ್ಷ ರಣ ಭಯಂಕರ ಪ್ರಣವರುದ್ರನ ರಣ ಭಯಂಕರ ಪ್ರಣವರುದ್ರನ ಚುಲ್ಲಪಾಣಿ ಶಿವ ಕಿಂಕರನ ಕಣಗಿ ಬಾಳ್ವರಿ ಹರ ಇದರೆಯೋಳ್ ಕನಕಾಕ್ಷ ರುದ್ರಾಕ್ಷ ತೋಲ್ಬಲ ಪರಾಕ್ರಮದೇ ತೋಲ್ಬಲ ಪರಾಕ್ರಮದೇ ಕುಲ ಸುರರ ತುಳಿದು ಪಾದದೆ ಕನಕಾಕ್ಷ ರುದ್ರಾಕ್ಷ ಕುಲ ಸುರರ ತುಳಿದು ಪಾದದೆ ಕುಲ ಸುರರ ತುಳಿದು ಪಾದದೆ ಕನಕಾಕ್ಷ ರುದ್ರಾಕ್ಷ ಕುಲ ಸುರರ ತುಳಿದು ಪಾದದೆ ಕುಲ ಸುರರ ತುಳಿದು ಪಾದದೆ ಸುಲಪಾಣಿ ಶಿವ ಕಿಂಕರನ ಕೆಳಗೆ ಬಾಳ್ವರಿ ಹರೆ ಇದರೆಯೋಳ್ ರಣ ಭಯಂಕರ ಪ್ರಣವರುದ್ರನ ಕನಕಾಕ್ಷ ರುದ್ರಾಕ್ಷ ರಣ ಭಯಂಕರ ಪ್ರಣವರುದ್ರನ ರಣ ಭಯಂಕರ ಪ್ರಣವರುದ್ರನ ಕನಕಾಕ್ಷ ರುದ್ರಾಕ್ಷ ರಣ ಭಯಂಕರ ಪ್ರಣವರುದ್ರನ ಶೂಲಪಾಣಿ ಶಿವ ಕಿಂಕರನ ಕೆಳಗೆ ಬಾಳ್ವರಿ ಹರೆ ಇದರೆಯೋಳ್ ಕನಕಾಕ್ಷ ರುದ್ರಾಕ್ಷ ದೊರೆಗೆ ತಕ್ಕ ದೊರೆ ದೊರೆಗೆ ತಕ್ಕ ನೆರೆ ಮಂತ್ರಿ ಭಟ್ಟರೇ ಮಗಧ ದೇಶದ ಮಾಂಡಲಿಕರೇ ವೀರಾದಿ ವೀರದ ಎದೆಯನ್ನು ಮೆಟ್ಟಿ ಮೆರೆಯುವ ನನಗೆ ಏ ತ್ರಿಭುವನದಲ್ಲಿ ಅವನವನಿರುವನು ಅದು ಅಲ್ಲದೆ ಬಂಡರ ಬಂಡ ದೌರ್ದಂಡ ಪ್ರಚಂಡ ಈ ಗೌಂಡಿಗನನ್ನು ಕೆಣಕಿ ಉಳಿವರುಂಟೆ ಆ ಪರಶಿವನನ್ನೇ ಮೆಚ್ಚಿಸಿ ಉಗ್ರವಾದ ತಪಸ್ಸನ್ನು ಮಾಡಿ ಆ ತ್ರಿನೇತ್ರನಿಂದಲೇ ಮರಣವೇ ಬಾರದಂತ ವರವನ್ನು ಪಡೆದಿರುವ ನಾನಾಗೆ ಏ ತ್ರಿಭುವನದಲ್ಲಿ ಅವನವನಿರುವನು ಹರನಿಂದ ವರ ಪಡೆದು ಸಿರಿಯಿಂದ ಮೆರೆದು ಕನಕಾಕ್ಷ ರುದ್ರಾಕ್ಷ ಹರನಿಂದ ವರ ಪಡೆದು ಸಿರಿಯಿಂದ ಮೆರೆದು ಖಜಾತುರತಗಳೇರಿ ಕಡುಬಟರ ಸೈನ್ಯದೊಳಗೂಡಿ ಹರೋ ಅಸುರಾದಿಗಳ ಗಡಗಡನೆ ನಡುಗಿಸಿ ಯನಗುಂಟೆ ಭುವಿಯೋ ಸಮರೇ ಕನಕಾಕ್ಷ ರುದ್ರಾಕ್ಷ ಅಷ್ಟ ದಿಕ್ಪಾಲಕರಿಂದಲೂ ಸೂರ್ಯ ಚಂದ್ರ ದೇವತೆಗಳಿಂದಲೂ ಅಷ್ಟಕೋಟಿ ದೇವತೆಗಳಿಂದಲೂ ನನ್ನನ್ನು ಓದಿಸಲಾಗದಂತ ವರವನ್ನು ಪಡೆದಿರುವ ನನಗೆ ಏ ತ್ರಿಭುವನದಲ್ಲಿ ಅವನವನಿರುವನು ದಾನವೇಂದ್ರ, ಇಂಥ ಶುಭ ಸಂದರ್ಭ ಸಮಯದಲ್ಲಿ ನನ್ನದೊಂದು ಪ್ರಾರ್ಥನೆ. ಏನದು ಮಂತ್ರಿಗಳೇ ನಿಮ್ಮ ಪ್ರಾರ್ಥನೆ? ಮಹಾಪ್ರಭು, ಇಂಥ ಅಮೋಘವಾದ ವರವನ್ನು ಪಡೆದುಕೊಂಡು ಬಂದಂತ ನೀವು ನಿಮಗೆ ಸರಿ ಓರ್ವ ಒಬ್ಬ ಕನ್ಯೆಯನ್ನು ಹುಡುಕಿ ಲಗ್ನವಾಗಿ ನಿತ್ಯವೂ ಅತ್ಯಾನಂದವಾಗಿರಬಾರದೆ? ಮಂತ್ರಿ ದಂಡನಾಯಕರೇ, ಪ್ರಭು ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಪ್ರಭು ಬರದಿ ಹೋಗಿ ದುರುಳರೆ ಮದವು ಬರುವೆ ನಾನು, ಬರದಿ ಹೋಗಿ ದುರುಳರೆ ಮದವು ಬರುವೆ ನಾನು, ಬಂಡರನ್ನು ಖಂಡಿಸಿ ರುದ್ರಾಕ್ಷ ಬಂಡರನ್ನು ಖಂಡಿಸಿ ರುಂಡವ ಛೇದಿಸಿ ಅದ ಮರ ಮದವನ್ನು ಬರೆದ
ಬಲೆ ಬಲೆ ನನ್ನ ಅಭಿಮತವೇನು ಮಹಾಪ್ರಭು. ಪ್ರಭುಗಳ ಸಂತೋಷವೇ ಪ್ರಜಾಜನರ ಸಂತೋಷ. ಇದ್ದರೆ ಇಂಥ ಸಚಿವರಿರಬೇಕು. ಕೌಂಡಿಕ ಸುರನ ಗೆಲ್ಲುವರಾರು. ಕೌಂಡಿಕ ಸುರನ ಗೆಲ್ಲುವರಾರು. ಜಯವ ಬರದಿ ದುರದಿ ಮೆರೆದಿ ಜಯದಿ ಮೆರವೆನ. ಜಯದಿ ಮೆರವೆನ ಜಯದಿ ಮೆರವೆನ. ಕನಕಾಕ್ಷ ರುದ್ರಾಕ್ಷ ದುರುಳಗೊಲ್ಲನ ಮನವ ಮುರಿಯುವೆ. ದುರುಳಗೊಲ್ಲನ ಮನವ ಮುರಿಯುವೆ. ಹದಮ ಇಂದ್ರನ ಕ್ಷಣದಿ ಬಗೆಯುವೆ. ಹದಮ ಇಂದ್ರನ ಕ್ಷಣದಿ ಬಗೆಯುವೆ. ಕೌಂಡ್ಲಿಕ ಸುರನ ಗೆಲ್ಲುವರಾರು. ಜಯವ ಬರದಿ ದುರದಿ ಮೆರದಿ ಜಯದಿ ಮೆರವೆನ. ಜಯದಿ ಮೆರವೆನ ಜಯದಿ ಮೆರವೆನ. ಕನಕಾಕ್ಷ ರುದ್ರಾಕ್ಷ ಪರದಿರತಿಯನ್ನು ಸರದಿ ವಹಿಸುವೆ. ಎಲ್ಲಿರುವೆ ಯಾರತೆ ಪರದಿರತಿಯನ್ನು ಸರದಿ ವಹಿಸುವೆ. ಹತಮ ಹೃದಯ ಮುದದಿ ಮೆಟ್ಟಿ ಜಯದಿ ಮೆರೆಯುವೆ. ಜಯದಿ ಮೆರೆಯುವೆ ಜಯದಿ ಮೆರೆಯುವೆ. ಕೌಂಡಿಕ ಸುರನ ಗೆಲ್ಲುವರಾರು. ಜಯವ ಬರದಿ ದುರದಿ ಮೆರೆದಿ ಜಯದಿ ಮೆರವೆನ. ಜಯದಿ ಮೆರವೆನ ಜಯದಿ ಮೆರವೆನ. ದೊರೆಗೆ ತಕ್ಕ ದೊರೆ ದೊರೆಗೆ ತಕ್ಕ ನೆರೆ. ಅಮಾರ್ತ್ಯರೇ, ಕಮಲಾವತಿ ಪಟ್ಟಣದ ಕಮಲೇಶರಾಜನ ಪುತ್ರೆ ರತಿ ಎಂಬ ಕನ್ಯೆ ಇರುವುದು. ನಾವು ಈ ದಿನ ಅಲ್ಲಿಗೆ ಹೊರಟು ಲಗ್ನವನ್ನು ನಿಶ್ಚಯ ಮಾಡಿಕೊಂಡು ಬರೋಣ. ಪ್ರಯಾಣಕ್ಕೆ ಸರ್ವವು ಸಿದ್ಧತೆ ಆಗಲಿ. ನನ್ನ ಸ್ವಾಮಿಯಾದ ಕಮಲೇಶರಾಜನು ಇನ್ನು ನನ್ನ ಮಂದಿರಕ್ಕೆ ಬಾರಲೇ ಇಲ್ಲವಲ್ಲ. ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಹರಿಯೇನ. ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಹರಿಯೇನ. ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಹರಿಯೇನ. ಹರಿಯೇನ ಕಾರಣ
ಪ್ರಾಣೇಶ್ವರ ಜೀವಿತೇಶ ಬಾರಲಿಲ್ಲ ಏನು ಕಾರಣ ಹರಿಯೇನು ಕಾರಣ ಹರಿಯೇನು ಕಾರಣ ಜೀವಿತೇಶ ಬಾರಲಿಲ್ಲ ಏನು ಕಾರಣ ಕಾರಣವೇನಿರಬಹುದು? ನನ್ನ ಸ್ವಾಮಿ ಇಷ್ಟು ವೇಳೆಯಾದರೂ ಬಾರಲಿಲ್ಲವಲ್ಲ. ಇನ್ನು ನನ್ನ ಪುತ್ರಿಯಾದ ರತಿ, ಆಕೆ ಕೂಡ ಸದಾ ಆಕೆಯ ಸಖಿಯೊಂದಿಗೆ ಉದ್ಯಾನವನದಲ್ಲಿಯೇ ಕಾಲವನ್ನು ಕಳೆಯುತ್ತಿರುವಳು. ಆಕೆಯೊಡನೆ ಕೂಡ ನನಗೆ ಕಾಲ ಕಳೆಯಲು ಸಮಯವೇ ಇಲ್ಲದಂತಾಯಿತು. ಇರಲಿ, ವಿಶ್ರಾಂತಿಯನ್ನು ಹೊಂದೋಣ. ಮಹಾರಾಣಿ ಜಯವಾಗಲಿ. ಯಾರದು? ವರ್ತಮಾನವೇನು? ಸಹೋದರನಾದ ಕರ್ನಾಟಕ ಮಹಾರಾಜರು ಇತರ ಬರುತ್ತಿರುವರು. ಏನು? ನನ್ನ ಸಹೋದರನಾದ ಕೌಂಟಿಕನು ಬರುತ್ತಿರುವನೆ? ಆಹಾ, ಬರಲಿ ಬರಲಿ, ಬಹಳ ಸಂತೋಷ. ಅಕ್ಕನವರಿಗೆ ಅನಂತ ನಮಸ್ಕಾರಗಳು. ಸಹೋದರ, ನಿನಗೆ ಮಂಗಳವಾಗಲಿ. ಬಂದ ಸಮಾಚಾರವೇನು? ಅದಿರಲಿ, ಈ ಪೀಠದಲ್ಲಿ ಕುಳಿತು ವಿಶ್ರಾಂತಿಯನ್ನು ಪಡೆ. ನೀನು ಬರುವ ವಿಚಾರ ನನಗೆ ಮೊದಲೇ ತಿಳಿದಿದ್ದರೆ ಸಕಲ ಸಿದ್ಧತೆಗಳನ್ನು ಏರ್ಪಡಿಸಿ ನಿನಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಸಹೋದರ. ಈಗ ಬಂದಿರುವನಲ್ಲಕ್ಕ, ಅದಾವ ಮರ್ಯಾದೆ ನೀಡಬೇಕೆಂದೆಯೋ ನೀಡು, ಆನಂದದಿಂದ ಸ್ವೀಕರಿಸುತ್ತೇನೆ. ಸಹೋದರ, ಅದಿರಲಿ, ನೀನು ನಿನ್ನ ರಾಜ್ಯವು ಕ್ಷೇಮವೇ? ಕ್ಷೇಮ? ನನ್ನ ಕ್ಷೇಮಕ್ಕೆ ಮಿಗಿಲು ಉಂಟೆ ಅಕ್ಕ. ಆ ತ್ರಿನೇತ್ರನಿಂದ ಮೆಚ್ಚಿಸಿ ಉಗ್ರವಾದ ತಪಸ್ಸನ್ನು ಮಾಡಿ ಆ ತ್ರಿನೇತ್ರನಿಂದಲೇ ಮರಣವೇ ಬಾರದಂತ ವರವನ್ನು ಪಡೆದಿರುವ ನನ್ನ ಕ್ಷೇಮಕ್ಕೆ ಮಿಗಿಲು ಉಂಟೆ. ಆಹಾ, ಬಹಳ ಸಂತೋಷ ಸಹೋದರ. ನಾನು ಹೇಳಿದಂತೆ ನೀನು ಬರುವ ವಿಚಾರವು ನನಗೆ ಮೊದಲೇ ತಿಳಿದಿದ್ದರೆ ಹೇಳಿದ್ದೇನಲ್ಲ, ಸಕಲವನ್ನು ಸಿದ್ಧತೆಪಡಿಸಿಕೊಳ್ಳುತ್ತಿದ್ದೇನೆ. ಹೌದು ಅಕ್ಕ. ಅಕ್ಕ, ಎಷ್ಟು ಹೊತ್ತು ಆದರೂ ಅರಮನೆಯಲ್ಲಿ ಯಾರು ಕಾಣುತ್ತಿಲ್ಲವಲ್ಲ? ರತಿ ಮತ್ತು ಮಾವನವರಲ್ಲಿ? ಅದು ಮಾವನವರು ಎಲ್ಲಿಯೂ ಹೋಗಿದ್ದಾರೆ. ರಾಜ್ಯ ಕಾರ್ಯದ ನಿಮಿತ್ತ ಅವರಿಗೆ ಒಂದು ಕ್ಷಣವೂ ಸಮಯವೇ ಇಲ್ಲ. ರತಿ ಆದರೂ ಆಕೆ ಸಖಿಯೊಡನೆ ಉದ್ಯಾನವನಕ್ಕೆ ಹೋಗಿರುವಳು. ಇನ್ನೇನು ಸಮಯವಾಯ್ತಲ್ಲ, ಬಂದೇ ಬಿಡುವರು. ನೀನು ಇಲ್ಲಿಯೇ ಇದ್ದು ವಿಶ್ರಾಂತಿಯನ್ನು ಪಡೆ. ಅಕ್ಕ, ಎದ್ದು ಹೋಗಲು ನನಗೆ ಸಮಯವೂ ಇಲ್ಲ. ಹಾಗಾದರೆ ಇಷ್ಟು ತ್ವರಿತವಾಗಿ ಬಂದ ಸಮಾಚಾರವೇನು ಸಹೋದರ? ಅಕ್ಕ, ನಿನ್ನ ಮಗಳು ರತಿಯನ್ನು ನಾನು ಲಗ್ನ ಮಾಡಿಕೊಳ್ಳಲು ಬಂದಿರುವೆನು. ನಿನ್ನ ಅಭಿಪ್ರಾಯ ಹಾಗೂ ಮಾವನವರ ಅಭಿಪ್ರಾಯವನ್ನು ತಿಳಿಸಿದರೆ? ಆಹಾ, ಒಪ್ಪಿಗೆ ತಿಳಿಸಿದರೆ ಮಹಾವೈಭವದ ಮಂಗಳ ಕಾರ್ಯ. ಓಹೋ, ಹಾಗಾದ್ರೆ ಒಪ್ಪಿಗೆ ತಿಳಿಸದಿದ್ದರೆ? ತಿಳಿಸದೆ ಹೋದರೆ ಉರುಳುವುದು ಪ್ರಪಂಚದ ಪ್ರಳಯ. ಸಹೋದರ, ನಾನು ಒಪ್ಪಿಗೆಯನ್ನು ತಿಳಿಸುವೆನು, ಖಂಡಿತವಾಗಿಯೂ ತಿಳಿಸುವೆನು. ಅದಕ್ಕೆ ಇಷ್ಟೊಂದು ಕೋಪವೇ? ಎಷ್ಟೇ ಆದರೂ ಚಿಕ್ಕಂದಿನಿಂದಲೂ ರತಿಯನ್ನು ನಿನಗೇ ಕೊಟ್ಟು ವಿವಾಹ ಮಾಡಬೇಕೆಂದು ನಿಶ್ಚಯಿಸಿದ್ದವಲ್ಲವೇ? ಹೌದು ಅಕ್ಕ. ನಿಶ್ಚಿಂತೆಯಿಂದ ಇರು ಅಕ್ಕ. ನಾನಿನ್ನು ಬರಲೇ? ನನ್ನ ಪ್ರಜಾರಾಜ ಸಮೇತ ನಾನಿಗೆ ಎಲ್ಲಿ ಹೊರಟು ಬರುತ್ತೇನೆ. ನಾನಿನ್ನು ಬರಲೇ ಅಕ್ಕ? ಆಗಬಹುದು ಸಹೋದರ, ಮಂಗಳವಾಗಿ. ಅಕ್ಕ, ಸಹೋದರ, ಮುಂದಿನ ಕಾರ್ಯವೇ ರತಿಯ ಮಂಗಳ ಕಾರ್ಯ, ನೆನಪಿಟ್ಟುಕೋ. ಸಹೋದರ, ಹೋಗಿ ಬಾ. ಅಯ್ಯೋ ಅಯ್ಯೋ, ಎಂತಹ ಕಾರ್ಯವಾಯಿತಲ್ಲ. ನಮ್ಮ ತಂದೆ ತುಂಬಿರ ರಾಜ್ಯಸಭೆಯಲ್ಲಿ ಆ ಸರ್ವೇಶ್ವರನಾದ ಸಹೋದರಿಯಾದ ಪಾಂಚಾಲ ದೇವಿಯನ್ನು ಅವಮಾನ ಮಾಡಿ ಕಳುಹಿಸಿದರಲ್ಲ. ಇದೇನಾದರೂ ಪರಮೇಶ್ವರನಿಗೆ ಗೊತ್ತಾದರೆ ಏನಾಗುವುದು? ಕುಮಾರಿ, ಕುಮಾರಿ, ಏಕೆ ಮಗಳೇ, ಏಕೆ? ಏನಾಯಿತು? ಯಾವ ಕಷ್ಟಗಳನ್ನು ಕಂಡರಿಯದ ನೀನು ನಿತ್ಯವೂ ಅತ್ಯಾನಂದವಾಗಿರುವುದೇ ರೋಧಿಸುತ್ತಿರುವೆಯಾ? ಈ ಕಣ್ಣೀರಿಗೆ ನೀವೇ ಕಾರಣ ಪಿತಾಶ್ರೀ. ಕುಮಾರಿ, ಏನೆಂದು ಹೇಳುತ್ತಿರುವೆ? ಹೌದು, ಆ ಅಪರಾಧದ ಸಲುವಾಗಿ ದ್ರೌಪದಾದೇವಿಯಲ್ಲಿ ಕ್ಷಮೆಯಾಚಿಸಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಮೊರೆ ಹೋಗಿ ಬಂದಿರುವೆನು. ಹೌದೇ? ಹಾಗಾದರೆ ನನ್ನನ್ನು
ನಿನ್ನನ್ನು ಆ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡುವುದಾಗಿ ಎಲ್ಲವೂ ನಿಶ್ಚಯವಾಯಿತು ಮಗಳೇ. ನಿಜವೇ? ಹಾ ಹಾ, ನನ್ನ ಮುದ್ದು ಅಪ್ಪಾಜಿ. ತಂದೆ ಮಗಳು ಏನನ್ನೋ ಸಂತೋಷವಾಗಿ ಮಾತನಾಡುತ್ತಿ ತೋರ್ತಿರುವುದಲ್ಲ, ಈ ನಿಮ್ಮ ಸಂತೋಷಕ್ಕೆ ಕಾರಣವೇನೋ? ತಂದೆಯವರ ಬಳಿಕೆ. ಯಾವ ಜನ್ಮದ ಪುಣ್ಯವೋ ದೇವಿ, ಆ ಶ್ರೀಕೃಷ್ಣ ಪರಮಾತ್ಮನ ಪುತ್ರನಾದ ಮನ್ಮಥನೊಡನೆ ನಮ್ಮ ಕುಮಾರಿಯ ಲಗ್ನವು ನಿಶ್ಚಯವಾಯಿತು. ಏನು? ಶ್ರೀಕೃಷ್ಣ ಪರಮಾತ್ಮ ಕುಮಾರನೊಂದಿಗೆ ನನ್ನ ಕುಮಾರಿಯ ಲಗ್ನ? ಹೌದು ಸ್ವಾಮಿ. ಹೌದು ಪ್ರಿಯೆ. ಯಾರಿಂದಲೋ? ಆ ದ್ರೌಪದಾ ದೇವಿಯಿಂದ. ಏನು? ಆ ದ್ರೌಪದಿಯ ಒಣಮಾತಿಗೆ ನನ್ನ ಕುಮಾರಿಯನ್ನು ಆತನೊಂದಿಗೆ ವಿವಾಹ ಮಾಡಲು ಒಪ್ಪಿದಿರೆ. ಇದಕ್ಕೆ ನನ್ನ ಸಮ್ಮತವನ್ನು ಕೇಳಬೇಕೆಂದು ನಿಮಗನಿಸಲಿಲ್ಲವೇ? ಬೇಡ ದೇವಿ, ಹಾಗನ್ನ ಬೇಡ. ತಂದೆ ತಾಯಂದವರು ಮಕ್ಕಳ ಸುಖ ಸಂತೋಷವನ್ನೇ ಬಯಸದೆ ವಿನಃ ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿರ್ಲಕ್ಷಿಸುವುದಲ್ಲ. ಆಹಾ, ಹೌದೌದು. ಹೇಗೋ ನಮಗಿರುವುದು ಅವರ ಪುತ್ರಿ, ಅವಳು ಸುಖವಾಗಿರಬೇಕಲ್ಲವೇ ಆ ದ್ರೌಪದಾ ದೇವಿಗೆ ವಚನ ಕೊಟ್ಟಿದ್ದು. ಆಗಲಿ, ನಿಮ್ಮ ವಚನದಂತೆ ನೀವು ಆತನಿಗೆ ಕೊಟ್ಟು ವಿವಾಹ ಮಾಡಿ. ನನ್ನ ವಚನದಂತೆ ನಾನು ಮಾತು ನೆರವೇರಿಸಿಕೊಳ್ಳುವುದು. ಬೇಡ ದೇವಿ, ಹಠ ಮಾಡಬೇಡ. ಕೌಂಟ್ಲಿಕನು ನಮಗೆ ವೈರಿಯಾದರೂ ಕ್ಷಮಿಸಬಹುದು, ಆದರೆ ಈ ಹಿಂದೆ ಮಾಧವನಾದ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಕ್ರೋಧ ಬೆಳೆಸಿದರ ಪಾಡು ಏನಾಯಿತೆಂದು ಒಮ್ಮೆ ಯೋಚಿಸಿ ನೋಡು. ಹೌದಲ್ಲವೇ ಸ್ವಾಮಿ? ಇರಲಿ, ಹಾಗಾದರೆ ಮುಂದೆ ಸಕಲವನ್ನು ಸಿದ್ಧತೆ ಮಾಡೋಣ. ಮುಂದೆ ಆಗು ಹೋಗುಗಳನ್ನು ಆ ಮುಕುಂದನೇ ನೋಡಿಕೊಳ್ಳಲಿ. ಹಾಗಾದರೆ ನಡೆದೇವಿ, ಮುಂದಿನ ಮಂಗಳ ಕಾರ್ಯಕ್ಕೆ ಸರ್ವ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ಆಗಬಹುದು ಸ್ವಾಮಿ.